8th heading second part. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾನೆ, RUNS is a ಪ್ಯಾರಾಗ್ರಾಮ್ ಅಂತ ಕೊಟ್ಟಿದ್ದಾನೆ. ಅವ್ನು ನನಗೆ ಎಕ್ಸ್ ವ್ಯಾಲ್ಯೂ ಎಷ್ಟು, ವೈ ವ್ಯಾಲ್ಯೂ ಎಷ್ಟು ಅಂತ ಫೈಂಡ್ ಔಟ್ ಮಾಡಂತ ಹೇಳ್ತಾ ಇದ್ದಾರೆ. ಓಕೆ, ಅದನ್ನ ಹೆಂಗ್ ಮಾಡ್ಬೇಕು ನೋಡ್ರಿ, ನಿಮಗೊಂದು ಪ್ರಾಪರ್ಟಿ ಗೊತ್ತಿರಬೇಕು. ಓಕೆ, ಏನಂತಂದ್ರೆ ಈಗ ಒಂದು ಪ್ಯಾರಾಗ್ರಾಮ್ ಇದ್ರೆ ಈಗ ಎರಡು ಡಯಾಗ್ನಲ್ ಇಂಟರ್ಸೆಕ್ಟ್ ಆಯ್ತು ಅನ್ಕೊಳ್ಳೋಣ. ಓಕೆ, ಇವರಿಬ್ರು ಡಯಾಗ್ನಲ್ ಇಂಟರ್ಸೆಕ್ಟ್ ಆದಾಗ ಓಕೆ ಇದೆ ಅನ್ಕೊಳ್ಳೋಣ, ABCD ಇತ್ತು ಪ್ಯಾರಾಗ್ರಾಮ್ ಇದ್ದಾಗ. ಓಕೆ, ಎರಡು ಡಯಾಗ್ನಲ್ ಇಂಟರ್ಸೆಕ್ಟ್ ಆದ್ರೆ ಇದು ಎಷ್ಟಿರ್ತತೋ ಇದು ಕೂಡ ಅಷ್ಟೇ ಇರ್ತದೆ. ಓಕೆ, OD ಎಷ್ಟಿರ್ತತೋ OB ಕೂಡ ಅಷ್ಟೇ ಇರ್ತತೆ. ಅದೇ ರೀತಿ OA ಎಷ್ಟಿರ್ತತೋ OC ಕೂಡ ಅಷ್ಟೇ ಇರ್ತದೆ. ಓಕೆನಾ, ಇದನ್ನ ಏನಂತೀವಿ, ಡಯಾಗ್ನಲ್ ಬೈಸೆಕ್ಟ್ ಈಚ್ ಅದರ್ ಅಂತೀವಿ. ಪ್ಯಾರಾಗ್ರಾಮ್ ಅಲ್ಲಿ ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್ ಅಂದ್ರೆ OD ಎಷ್ಟಿರ್ತತೆ OB ಕೂಡ ಅಷ್ಟೇ ಇರ್ತದೆ, OA ಎಷ್ಟಿರ್ತತೋ OC ಕೂಡ ಅಷ್ಟೇ ಇರ್ತದೆ. ಅದೇ ಪ್ರಾಪರ್ಟಿ ಇಲ್ಲಿ ಯೂಸ್ ಮಾಡಿದ್ರೆ ಇದನ್ನ ನಾನು O ಅಂತ ಅನ್ಕೊಂತೀನಿ. ಅವಾಗ ಏನಾಗುತ್ತೆ ಹೇಳ್ರಿ, ಇದು ಎಷ್ಟಿರ್ತತೋ OS ಎಷ್ಟಿರ್ತತೋ OU ಕೂಡ ಅಷ್ಟೇ ಇರ್ತತಾನೆ. ಸೊ ನಾನೇನ್ ಬರಿಬೋದು, OS ಇಸ್ ಈಕ್ವಲ್ ಟು OU ಅಂತ ಬರಿಬೋದು. ರೀಸನ್ ಏನಿಲ್ಲಿ, ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್ ಇನ್ ಎ ಪ್ಯಾರಾಗ್ರಾಮ್ ಅಂತ ಬರೀತೀವಿ. ಓಕೆ, ಈಗ ನೋಡ್ರಿ OS ವ್ಯಾಲ್ಯೂ ಎಷ್ಟು 20. ಓಕೆ, OU ವ್ಯಾಲ್ಯೂ ಎಷ್ಟು y+7. ಇದನ್ನ ಉಲ್ಟಾ ಬರಿಬೋದಾ, y+7 ಇಸ್ ಈಕ್ವಲ್ ಟು 20, y ಇಸ್ ಈಕ್ವಲ್ ಟು 20 +7 ಹಾಕೊಡೋದ್ರೆ -7, y ಇಸ್ ಈಕ್ವಲ್ ಟು 30. ಓಕೆ, y ವ್ಯಾಲ್ಯೂ ಗೊತ್ತಾಯ್ತು. ಈಗ ನೆಕ್ಸ್ಟ್ ನೋಡ್ರಿ, OS ಇಸ್ ಈಕ್ವಲ್ ಟು OQ ಅಂದ್ರೆ ನಾವು ಇದು ಕೂಡ ಬರಿಬೋದಾ ಇವಾಗ. ಓಕೆ, OR ಇಸ್ ಈಕ್ವಲ್ ಟು ON ಅಂತ ಬರಿಬೋದಾ. ಸೊ ಏನ್ ಬರಿಬೋದು, OR ಇಸ್ ಈಕ್ವಲ್ ಟು ON ಅಂತ ಬರಿಬೋದು. ಯಾಕಂದ್ರೆ ಇದೆಷ್ಟಿರ್ತತೋ ಇದು ಕೂಡ ಅಷ್ಟು ಇರ್ತತೆ. ಸೊ ಇಲ್ಲಿ ಕೂಡ ರೀಸನ್ ಏನ್ ಬರ್ತೀವಿ, ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್ ಇನ್ ಎ ಪ್ಯಾರಾಗ್ರಾಮ್ ಅಂತ ಬರಿತೀವಿ. ಓಕೆ, ಈಗ ನೋಡಲಿ OR ಎಷ್ಟಿದೆ 16 ಇದೆ. ಓಕೆ, ON ಎಷ್ಟಿದೆ x+y ಇದೆ. ಇದನ್ನ ಉಲ್ಟಾ ಬರೆದ್ರೆ ಏನಾಗುತ್ತೆ, x+y ಇಸ್ ಈಕ್ವಲ್ ಟು 16. ಈಗ ನೋಡ್ರಿ ನಮ್ಗೆ ಆಲ್ರೆಡಿ y ವ್ಯಾಲ್ಯೂ ಗೊತ್ತು. y ವ್ಯಾಲ್ಯೂ ಎಷ್ಟು 13 ಅಂತ ಗೊತ್ತು. ಓಕೆ, 13 ಅಂತ ಹಾಕ್ತೀನಿ. ಬೇಕಿದ್ರೆ ಇದನ್ನ ಈಕ್ವೇಶನ್ 1 ಅಂತ ಹಾಕ್ರಿ. ಇದು ಎಲ್ಲಿಂದ ಬಂತು, ಫ್ರಮ್ ಈಕ್ವೇಶನ್ 1 ಇಂದ ಅಂತ 2. ಓಕೆ, y ಇದ್ದಲ್ಲಿ 13 ಬರಿಬೋದು. x ಈಕ್ವಲ್ ಟು +13 ಹಾಕೊಡೋದ್ರೆ -13, x ಈಕ್ವಲ್ ಟು ಏನಾಯ್ತು 3 ಆಯ್ತು. ಸೊ ನಮ್ಗೆ x ವ್ಯಾಲ್ಯೂ ಗೊತ್ತಾಯ್ತು, y ವ್ಯಾಲ್ಯೂ ಕೂಡ ಗೊತ್ತಾಯ್ತು.